ರೈತರ ಪರ ನಾವು ಸರ್ಕಾರ ಅದೇವೆ ಅಂತ ಹೇಳ್ತಾರ. ಆ ರೈತರಿಗೆ ಯಾವುದೇ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ. ಧಾರವಾಡ ಜಿಲ್ಲೆ ಒಳಗ 58 ಮಂದಿ ರೈತರು ಇದೇ ವರ್ಷನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಸತ್ತ ಮೇಲೆ 5 ಲಕ್ಷ ಕೊಡುವಂತದ್ದನ್ನ ತಾವು ರದ್ದು ಮಾಡಿ ರೈತರಿಗೆ ಒಂದು ವಿಶೇಷ ಯೋಜನೆಯನ್ನ ಜಾರಿ ಮಾಡಬೇಕು. ಉಗ್ರವಾದ ಹೋರಾಟವನ್ನ ಪ್ರತಿಯೊಂದು ವಿಧಾನಸಭೆ ಒಳಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ. ನನ್ನೊಂದಿಗೆ ಈಗ ಧಾರವಾಡದಿಂದ ಬಂದಂತಹ ರೈತರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಅವರ ಆಗ್ರಹ ಏನು, ಒತ್ತಾಯ ಏನು ಅನ್ನುವಂಥದ್ದು. 3 ಕೃಷಿ ಕಾಯ್ದೆ ವಾಪಸ್ ಪಡಿಬೇಕು ಅಂತ ಇವತ್ತು ಪ್ರತಿಭಟನೆ ಮಾಡ್ತಿದ್ರಿ. ವಿಶ್ವಾಸ ಇದೆಯಾ ನಿಮಗೆ ಸರ್ಕಾರದ ಮೇಲೆ? ಇದೆ. ಸರ್ಕಾರಕ್ಕೆ ನಾವು ಈಗಾಗಲೇ ಹಲವಾರು ಬಾರಿ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಈ 3 ಕೃಷಿ ಕಾಯ್ದೆಯನ್ನ ಏನು ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದೆ, ಅದೇ ತರನ ಈ ರಾಜ್ಯ ಸರ್ಕಾರನು ತೆಗೆದುಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇವತ್ತು ರೈತರ ಪರ ನಾವು ಸರ್ಕಾರ ಅದೇವೆ ಅಂತ ಹೇಳ್ತಾರ. ಆ ರೈತರಿಗೆ ಯಾವುದೇ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ. ಇವತ್ತು ರೈತರು ಬೆಳೆದಂತ ಬೆಳೆಗೂ ಸಹಿತ ರೇಟ್ ಸಿಗ್ಲಾರ್ದಕ್ಕ ರೈತ ಆತ್ಮಹತ್ಯೆ ಮಾಡ್ಕೋಕತ್ತಾರ. ನಮ್ಮ ಧಾರವಾಡ ಜಿಲ್ಲೆ ಒಳಗ 58 ಮಂದಿ ರೈತರು ಇದೇ ವರ್ಷನ ಆತ್ಮಹತ್ಯೆ ಮಾಡ್ಕೊಂಡಿದಾರ. ಮತ್ತು ಒಂದು ಏನಂದ್ರ ಸರಿಯಾಗಿ ಗೊಬ್ಬರವನ್ನ ವಿತರಣೆ ಮಾಡಬಹುದು ಸರ್ಕಾರ. ಯಾಕಂದ್ರೆ ಎಲ್ಲ ಬೆಳೆಗಳಿಗೂ ಇವತ್ತು ಅತಿಯಾದ ಮಳೆ ಆಗಿರೋದ್ರಿಂದ ಗೊಬ್ಬರ ಅವಶ್ಯಕತೆ ಐತಿ. ಅದಕ್ಕೆ ಗೊಬ್ಬರ ಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತೆ ಏನು ಕೇಂದ್ರ ಸರ್ಕಾರ ಇವತ್ತು 2015-16ನೇ ಸಾಲಿನೊಳಗ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಗೊಂಬಂತು. ಅದನ್ನ ಬೆಳೆ ವಿಮಾ ತುಂಬಿಸುವಂತರ ರೈತರಿಗೆ ಬೆಳೆ ವಿಮಾ ಮುಟ್ಲಾರದಂತ ಇನ್ಶೂರೆನ್ಸ್ ಕಂಪನಿಯವರು ಅದ್ರಾಗ ಶ್ರೀಮಂತರಾಗತ್ತಾರ. ರೈತರಿಗೆ ಮತ್ತೊಟ್ಟ ಸಾಲದ ಸುಳಿಯ ಒಳಗ ಸಿಗಾಕತ್ತಾರ. ಮತ್ತೆ ಇವತ್ತ ಅತಿಯಾದ ಮಳೆಯಿಂದ ಬೆಳೆಗಳ ಕೀಟದ ಬಾಧೆಯಿಂದ ಹಾಗೂ ಮಳೆಯ ಒಂದು ಅತಿವೃಷ್ಟಿಯಿಂದ ಬೆಳೆಗಳ ನುಕ್ಸಾನ ಆಗಿದ್ದವು. ಅದಕ್ಕೆ ರಾಜ್ಯ ಸರ್ಕಾರ ಇವತ್ತು ಬೆಳೆ ಹಾನಿಯನ್ನ ಕೊಡಬೇಕು. ಮತ್ತು 5-6 ವರ್ಷದಿಂದ ಏನು ಅತಿಯಾದ ಮಳೆಯಿಂದ ಅತಿವೃಷ್ಟಿಯಾಗಿ ರೈತ ಸಾಲದ ಸುಳಿಯಲ್ಲಿ ಸಿಕ್ಕೊಂಡು ಏನು ಆತ್ಮಹತ್ಯೆ ಮಾಡ್ಕೊಂತಾನ, ಆ ಸತ್ತ ಮೇಲೆ 5 ಲಕ್ಷ ಕೊಡುವಂತದ್ದನ್ನ ತಾವು ರದ್ದು ಮಾಡಿ ಇವತ್ತು ಇರುವಾಗ ರೈತ ಇರುಗೊಡದನ ರೈತರಿಗೆ ಒಂದು ವಿಶೇಷ ಯೋಜನೆಯನ್ನ ಜಾರಿ ಮಾಡ್ಬೇಕು. ಮತ್ತು ಈಗಿರುವಂತ ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡ್ಬೇಕಂತ ಎಲ್ಲ ರೈತರ ಪರವಾಗಿ ನಾನು ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೇನೆ. ಒಂದು ವೇಳೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಸರ್ಕಾರ ಅಂತ ಹೇಳಿದ್ರೆ ಮುಂದಿನ ಹೋರಾಟ ಏನು, ಮುಂದಿನ ಹೆಜ್ಜೆ ಏನು ಅಂತ? ಇದಕ್ಕಿಂತನೂ ಉಗ್ರವಾದ ಹೋರಾಟವನ್ನ ಪ್ರತಿಯೊಂದು ವಿಧಾನಸಭೆ ಒಳಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಅವರ ನೇತೃತ್ವದಲ್ಲಿ ಪ್ರತಿ ವಿಧಾನಸಭೆದೊಳಗೂ ನಾವು ಅಮಾನಂತ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತೀವಿ ಅಂತ ತಮ್ಮ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದಿಷ್ಟು ಧಾರವಾಡದಿಂದ ಬಂದಂತಹ ರೈತರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.